ಮುತ್ತಪ್ಪರೈ ಪುತ್ರನ ಮೇಲೆ ಶೂಟೌಟ್ ಪ್ರಕರಣ ಏನಿದೆ, ಈ ಪ್ರಕರಣದಲ್ಲಿ ಈಗ ತನಿಖೆ ತುಂಬಾ ಚುರುಕನ್ನ ಪಡ್ಕೊಳ್ತಾ ಇದೆ. ಜೊತೆಗೆ ಹೇಳಿಕೆಯನ್ನ ಕೂಡ ಈಗ ಪೊಲೀಸರು ಪಡ್ಕೊಂಡಿದ್ದಾರೆ. ಯಾರದ್ದು ಅಂತಂದ್ರೆ ರಿಕ್ಕಿ ರಾಯ್ದು. ಯಾಕಂದ್ರೆ ಮುಖ್ಯವಾಗಿದ್ದು ನಿನ್ನೆ ಡ್ರೈವರ್ ಹೇಳಿಕೆಯನ್ನ ಕೊಟ್ಟಿದ್ರು, ದೂರನ್ನ ಕೊಟ್ಟಿದ್ರು. ಅದರ ಆಧಾರದ ಮೇಲೆ FIR ದಾಖಲು ಮಾಡಿದ್ರು. ಈಗ ರಿಕ್ಕಿ ರೈ ಕಾರು ಚಾಲಕ ಹಾಗೂ ಗನ್ಮ್ಯಾನ್ ರಾಜ್ಗೆ ಖಾಕಿ ವಿಚಾರಣೆಯನ್ನ ಮಾಡಿದೆ. ಇಬ್ಬರು ಗನ್ಮ್ಯಾನ್ ಬಳಿ ಇದ್ದಂಥ ಗನ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಮುತ್ತಪ್ಪರೈ ನಿವಾಸದ ಸಿಸಿ ಕ್ಯಾಮೆರಾ DVR ಅನ್ನ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಟವರ್ ಡಂಪ್ CDR ಪರಿಶೀಲನೆಯನ್ನ ಈಗ ಪೊಲೀಸರು ನಡೆಸ್ತಾ ಇದ್ದಾರೆ. ಒಂದು ಸಿಸಿ ಕ್ಯಾಮೆರಾದ ದೃಶ್ಯಾವಳಿಗಳು, ಇನ್ನೊಂದು ಕಡೆಗೆ ಅಲ್ಲಿ ಆ ಟವರ್ ಲೊಕೇಶನ್ನಲ್ಲಿ ಯಾವ್ಯಾವ ಕಾಲ್ಸ್ಗಳು ಆಕ್ಟಿವ್ ಆಗಿದ್ವು, ಯಾವುದಾದ್ರು ಸಂಪರ್ಕ ಇತ್ತ, ಯಾವ ನೆಟ್ವರ್ಕ್ಗಳು ಆಕ್ಟಿವ್ ಆಗಿದ್ವು, ಎಲ್ಲಿತ್ತು, ಇವೆಲ್ಲ ಲೊಕೇಶನ್ಗಳ ಪೊಲೀಸರಿಗೆ ಸಿಗುತ್ತೆ. ಆ ನಿಟ್ಟಿನಲ್ಲಿ ಈಗ ತನಿಖೆಯನ್ನ ಪೊಲೀಸರು ಮಾಡ್ತಾ ಇದ್ದಾರೆ, ಪರಿಶೀಲನೆಯನ್ನ ಕೂಡ ಮಾಡ್ತಾ ಇದ್ದಾರೆ. ತನಿಖೆ ತುಂಬ ಹೆಚ್ಚಿನ ರೀತಿಯಲ್ಲಿ ಆಳವಾಗಿ ಇಳಿಬೇಕಾದಂಥ ಅಗತ್ಯತೆ ಈ ಪ್ರಕರಣದಲ್ಲಿ ಇದೆ. ಯಾಕಂದರೆ ಆಸ್ತಿ ವಿಚಾರದಲ್ಲಿ ಅಂತ ಮೊದಲು ಬರ್ತಾ ಇದ್ದಿದ್ದು, ಆಮೇಲೆ ತದನಂತರ ಬೇರೆ ಬೇರೆ ರೀತಿಯಾದಂಥ ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿತ್ತು ಈ ಪ್ರಕರಣ. ಈಗ ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಚುರುಕುದಿಂದ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸೊ ಪೊಲೀಸ್ ಡಾಗನ್ನು ಕೂಡ ಕಡ್ಕೊಂಡು ಹೋಗಿದ್ರಲ್ಲಿ, ಡಾಗ್ ಸ್ಕ್ವಾಡನ್ನು, ಜೊತೆಗೆ ಬುಲೆಟನ್ನು, ಮೆಟಲ್ ಏನಾದರೂ ಬುಲೆಟ್ಗಳು ಬಿದ್ದಿದೆಯಾ ಅನ್ನೋದನ್ನು ಚೆಕ್ ಮಾಡ್ತಾರೆ. ಅವೆಲ್ಲವೂ ಕೂಡ ಈಗ ನಡೀತಾ ಇದೆ ತನಿಖೆ. ಸೊ ಗನ್ಮ್ಯಾನ್ಗಳ ಬಳಿ ಇದ್ದಂಥ ಗನ್ನನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ. ಅವೆಲ್ಲವೂ ಕೂಡ ಒಂದು ಕಡೆಗೆ. ಇನ್ನೊಂದು ಕಡೆಗೆ ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಪ್ರಕರಣದಲ್ಲಿ ಈಗ ಬಿಡದಿಯ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ 7 ಜನರ ವಿಚಾರಣೆಯನ್ನು ಮಾಡಿದ್ದಾರೆ. ಮ್ಯಾನೇಜರ್, ಅಡುಗೆ ಭಟ್ಟ, ಸೆಕ್ಯೂರಿಟಿ ಗಾರ್ಡ್, ಮನೆ ಕೆಲಸಗಾರರು, ಅಕೌಂಟೆಂಟ್ನ ವಿಚಾರಣೆಯನ್ನು ಈಗ ಬಿಡದಿ ಪೊಲೀಸರು ನಡೆಸಿರೋದು. ಒಬ್ಬೊಬ್ಬರನ್ನೇ ಕರೆತಂದು ವಿಚಾರಣೆಯನ್ನು ಪೊಲೀಸರು ಮಾಡ್ತಾ ಇದ್ದಾರೆ. SP ಶ್ರೀನಿವಾಸ್ ಗೌಡ ನೇತೃತ್ವದಲ್ಲಿ ಈ ತನಿಖೆ ನಡೀತಾ ಇರೋದು. ಯಾಕೆ ಮನೆ ಕೆಲಸದವ್ರನ್ನ ಕರ್ಕೊಂಡು ಬಂದಿದ್ದಾರೆ 7 ಜನರನ್ನ ಅನ್ನುವಂಥದ್ದು ಬಹಳ ಸಹಜವಾಗಿ ಕೆಲವರಿಗೊಂದಿಷ್ಟು ಪ್ರಶ್ನೆ ಬರುತ್ತೆ. ಯಾಕೆ ಈ ಪ್ರಶ್ನೆ ಬರುತ್ತೆ, ಯಾಕೆ ಈ ಅನುಮಾನ ಬರುತ್ತೆ ಅಂತಂದರೆ, ಪೊಲೀಸರು ಅವರನ್ನು ಯಾಕೆ ವಿಚಾರಣೆ ಮಾಡ್ತಾರೆ ಅಂದರೆ, ಎಷ್ಟು ಗಂಟೆಗೆ ಅವ್ರ ಮನೆಯಿಂದ ಆಚೆ ಹೋಗ್ತಾರೆ, ಎಷ್ಟು ಗಂಟೆಗೆ ಬರ್ತಾರೆ, ಇವೆಲ್ಲ ಡೀಟೇಲ್ಸ್ಗಳನ್ನು ಇವರಿಂದನೇ ಪಡ್ಕೊಳ್ತಾರೆ. ಜೊತೆಗೆ ಆ ಮನೆ ಕೆಲಸದವರು ಯಾರಿಗಾದರೂ ಏನಾದರೂ ಡೀಟೇಲ್ಸನ್ನು ಕೊಟ್ಟಿದ್ರಾ, ಅಥವಾ ಯಾರಾದರೂ ಅಸಹಜವಾಗಿ ಏನಾದರೂ ವರ್ತನೆಯನ್ನು ತೋರಿಸಿದ್ರಾ, ಅಲ್ಲಿ ಬಂದಂಥವ್ರು ಯಾರಾದರೂ ಏನೋ ಕೇಳಕ್ಕೆ ಬಂದಿದ್ರು ಅಂತ ಏನಾದರೂ ಮಾಹಿತಿಗಳಿದೆಯಾ, ಅವರಲ್ಲೇನಾದರೂ ಶಾಮೀಲಾಗಿದ್ದಾರೆ ಯಾರಾದರೂ ಮನೆ ಕೆಲಸದವರೇ. ಭಾಳ ಪ್ರಕರಣಗಳಲ್ಲಿ ಇಂಥದ್ದು ಇರುತ್ತೆ. ಮನೆ ಕೆಲಸದವರೇ ಶಾಮೀಲಾಗಿರ್ತಾರೆ, ದುಡ್ಡಿನ ಆಸೆಗೋಸ್ಕರ ಏನೋ ಒಂದಿಷ್ಟು ಅವ್ರಿಗೆ ಬೇರೆ ಬೇರೆ ರೀತಿಯಾದಂಥ ಆಮಿಷಗಳನ್ನು ನೋಡಿರ್ತಾರೆ. ಆ ವಿಂಡಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ರಾಮನಗರ ಪ್ರತಿನಿಧಿ ವಿನಯ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ವಿನಯ್, ಈಗ ತನಿಖೆ ಯಾವ ರೀತಿಯಾಗಿ ಚುರುಕು ಪಡ್ಕೊಳ್ತಾ ಇದೆ, ಮತ್ತೆ ಈಗಾಗಲೇ ದೂರನ್ನ ಕೂಡ ಡ್ರೈವರ್ ಕೊಟ್ಟಿದ್ರು ಬಸವರಾಜ್ ಅವರು, ಒಟ್ಟು 4 ಜನರ ಮೇಲೆ ದೂರನ್ನ ಕೊಟ್ಟಿದ್ರು, ಅದು FIR ಕೂಡ ಆಗಿದೆ. ಈಗ ಮನೆ ಕೆಲಸದವ್ರನ್ನ ತನಿಖೆ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು ಏನು ಕಾರಣ, ಏನಿದೆ ಮಾಹಿತಿ ಈಗ ಬರ್ತಾ ಇರೋದು? ಅರುಣ್, ರಿಕ್ಕಿ ರೈ ಮೇಲೆ ಏನು ಗುಂಡಿನ ದಾಳಿ ನಡೆದಿದೆ, ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಿರುವಂತಹ ಪೊಲೀಸರು ಪ್ರತಿ ಹಂತದಲ್ಲೂ ಕೂಡ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಯಾಕೆಂದ್ರೆ ರಿಕ್ಕಿ ರೈ ಮೇಲೆ ನಡೆದಿರುವಂಥದ್ದು ಪ್ರೀ ಪ್ಲಾನ್ಡ್ ಅಟ್ಯಾಕ್ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆಗಿ ಅವರ ಪೂರ್ವಾಪರ ಎಲ್ಲ ರೀತಿಯ ಮಾಹಿತಿಯನ್ನು ತೆಗೆದುಕೊಂಡು ಅವರು ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಮನೆಯಿಂದ ಆಚೆಗೆ ಎಷ್ಟೊತ್ತಿಗೆ ಬರ್ತಾರೆ ಅನ್ನೋ ಎಲ್ಲ ಮಾಹಿತಿಯನ್ನು ಸಂಗ್ರಹಿಸಿಕೊಂಡೇ ಈ ಒಂದು ಅಟ್ಯಾಕ್ ಅನ್ನ ಮಾಡಿರುವಂಥದ್ದು. ಯಾಕೆಂದ್ರೆ ರಿಕ್ಕಿ ರೈ ಅವರು ಮಧ್ಯರಾತ್ರಿ 12:30ಕ್ಕೆ ಮನೆಯಿಂದ ಆಚೆ ಬರ್ತಾರೆ ಅನ್ನೋ ಒಂದು ಮಾಹಿತಿಯನ್ನ ಯಾರು ಲೀಕ್ ಮಾಡಿರ್ಬೋದು, ಈ ರೀತಿ ಏನೋ ಶೂಟೌಟ್ ಮಾಡಿರುವಂಥ ದುಷ್ಕರ್ಮಿ ಏನಿದ್ದಾನೆ ಆತನಿಗೆ ಕಂಪ್ಲೀಟ್ ಆದಂಥ ಒಂದು ಮಾಹಿತಿ ಹೇಗೆ ಸಿಗುತ್ತೆ, ಜೊತೆಗೆ ಅಂದರೆ ಮನೆ ಗೇಟಿಂದ ಕಾರ್ ಆಚೆ ಬರ್ತಿದ್ದಂತೆ ಆ ಆ್ಯಂಗಲ್ನಲ್ಲಿ ಕೂತು ಶೂಟ್ ಮಾಡಿದ್ರೆ ನೇರವಾಗಿ ಅವ್ರಿಗೆ ಗುಂಡು ತಗಲಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಆ ಶೂಟರ್ ಏನು ಮಾಡಿದ್ದಾನೆ, ಶೂಟ್ ಮಾಡಿದ್ದಾನೆ. ಆ ನಿಟ್ಟಿನಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿ ತೆಗೆದುಕೊಂಡೇ ಆತ ಈ ಒಂದು ಕೊಲೆ ಯತ್ನವನ್ನ ಮಾಡಿದ್ದಾನೆ, ಅದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗ್ತದೆ. ಹಾಗಾಗಿ ಪೊಲೀಸರು ಇಂಚಿಂಚನ್ನು ಬಿಡದೆ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಈಗಾಗಲೇ ಫಾರ್ಮ್ ಹೌಸ್ನ DVR ಅನ್ನು ಕೂಡ ವಶಕ್ಕೆ ತೆಗೆದುಕೊಂಡಿರುವಂಥ ಪೊಲೀಸರು ಅಲ್ಲಿರುವಂಥ ಅಂದರೆ ಮನೆ ಒಳಗಡೆ ಆಗಿರುವಂಥ ಅವರು ಮನೆಯಿಂದ ಹೊರಡ್ಲಿಕ್ಕೂ ಮುನ್ನ ನಡೆದಂಥ ಏನಾದರೂ ಘಟನೆಗಳಿದೆಯಾ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂಥ ಪರಿಶೀಲನೆಯನ್ನ ಮಾಡ್ತಾ ಇರುವಂಥದ್ದು. ಮನೆಯಲ್ಲಿ ಕೆಲಸ ಮಾಡ್ತಿದ್ದಂಥ ಕೆಲಸದಾಳುಗಳು, ಜೊತೆಗೆ ಮ್ಯಾನೇಜರು, ಅಕೌಂಟೆಂಟು, ಸೆಕ್ಯೂರಿಟಿ ಗಾರ್ಡ್ ಎಲ್ಲರನ್ನೂ ಕೂಡ ಕರ್ಕೊಂಡು ಬಂದು ಪ್ರತ್ಯೇಕವಾಗಿ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಅವರ ಫೋನ್ ಕರೆಗಳನ್ನು ಕೂಡ ದಾಖಲಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಪೊಲೀಸ್ನವರು ಮಾಡ್ತಾ ಇರುವಂಥದ್ದು. ಜೊತೆಗೆ ಘಟನೆ ನಡೆದಂಥ ಸಂದರ್ಭದಲ್ಲಿ ಓರ್ವ ಗನ್ಮ್ಯಾನ್ ಇದ್ದ, ಮತ್ತೋರ್ವ ಗನ್ಮ್ಯಾನು ಎಲ್ಲಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡು ಸದ್ಯ ಇಬ್ಬರು ಗನ್ಮ್ಯಾನ್ಗಳನ್ನು ಪರಿಶೀಲನೆ ಮಾಡಿ ಅವರ ಗನ್ಗಳನ್ನು ಕೂಡ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಯಾಕಂದ್ರೆ ಪ್ರಕರಣದಲ್ಲಿ ಯಾವ್ಯಾವ ಆಯಾಮಗಳು ಸಿಗಿದೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಗೆ ಇಳಿದಿರುವಂಥದ್ದು. ಯಾಕಂದ್ರೆ ಗನ್ಮ್ಯಾನ್ಗಳ ಬಳಿ ಇರುವಂತಹ ಗನ್ಗೂ ಅಲ್ಲಿ ಸಿಕ್ಕಿರುವಂತಹ ಬುಲೆಟ್ಗೂ ಏನಾದರೂ ಹೋಲಿಕೆ ಆಗುತ್ತಾ
ಅವರು ಯಾವ ರೀತಿಯಾದಂಥ ಗನ್ಗಳನ್ನು ಬಳಸ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಈಗಾಗಲೇ ರಾಮನಗರ ಜಿಲ್ಲೆ ವಿವಿಧ ಸುಮಾರು 10 ಜನ ಇನ್ಸ್ಪೆಕ್ಟರ್ಗಳು ಕೂಡ ಬಿಡದಿ ಠಾಣೆಯಲ್ಲೇ ಠಿಕಾಣೆಯನ್ನು ಊರಿ ಒಬ್ಬೊಬ್ಬರು ಕೂಡ ಒಂದೊಂದು ರೀತಿಯ ಜವಾಬ್ದಾರಿಯನ್ನು ತೆಗೆದುಕೊಂಡು ಇಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. SP ಶ್ರೀನಿವಾಸ್ ಗೌಡ ಹಾಗೂ ASP ಇಬ್ಬರು ಇಲ್ಲೇ ಬೀಡು ಬಿಟ್ಕೊಂಡು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ. ಯಾವೆಲ್ಲ ರೀತಿಯ ಅಲ್ಲಿ ಸಾಕ್ಷ್ಯಾಧಾರಗಳು ಸಿಗ್ತವೆ ಎಲ್ಲವೂ ಕೂಡ ತನಿಖೆಗೆ ಹೇಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡ್ತಿದ್ದಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ಶ್ವಾನದಳ ಹಾಗೂ FSL ಟೀಮ್ ಮತ್ತೊಂದು ಬಾರಿಯ ಒಂದು ಪರಿಶೀಲನೆಯನ್ನ ಮಾಡಲಾಗಿತ್ತು. ಆಗಲೂ ಕೂಡ ಕೆಲವೊಂದಷ್ಟು ಸಾಕ್ಷ್ಯಗಳು ಸಿಕ್ಕಿವೆ ಅನ್ನೋಂದಷ್ಟು ಮಾಹಿತಿ ಪೊಲೀಸ್ ಮೂಲಗಳಿಂದ ಲಭ್ಯವಾಗ್ತಾ ಇದೆ. ಆ ಸಾಕ್ಷ್ಯಗಳನ್ನು ಕೂಡ ತೆಗೆದುಕೊಂಡು ಈ ಒಂದು ತನಿಖೆಯನ್ನ ನಡೆಸ್ತಾ ಇರುವಂಥದ್ದು. ಟವರ್ ಡಂಪ್ ಅನ್ನೋ ಒಂದು ಮೂಲಕ ಆ ಒಂದು ಘಟನೆ ನಡೆದಂಥ ಸ್ಥಳದಲ್ಲಿ ಯಾವೆಲ್ಲ ಫೋನ್ಗಳು ಆಕ್ಟಿವ್ ಆಗಿದ್ದು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಿದ್ದಾರೆ. ಜೊತೆಗೆ ಆ ಒಂದು ಬಿಡದಿ ಹಾಗೂ ಮುದುವಾಡಿ ಮುಖ್ಯ ರಸ್ತೆಯಲ್ಲಿ ಅವರ ಮನೆ ಇರುವಂಥದ್ದು, ಆ ರಸ್ತೆಯಲ್ಲಿ ಯಾವೆಲ್ಲ CC ಕ್ಯಾಮ್ರಾಗಳಿವೆ, ಯಾವ್ಯಾವ ಕಾರ್ನರಲ್ಲಿ CC ಕ್ಯಾಮ್ರಾಗಳಿವೆ, ಆ ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ್ಯಾವ ವೆಹಿಕಲ್ ಓಡಾಡಿದೆ ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಸಂಗ್ರಹಿಸುವಂತ ಕೆಲಸಕ್ಕೆ ಪೊಲೀಸ್ನವರು ಮುಂದಾಗಿರುವಂಥದ್ದು. ಪ್ರಕರಣದ ಆರೋಪಿಯನ್ನ ಬಂಧಿಸಲಿಕ್ಕೆ ಎಲ್ಲ ರೀತಿಯ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿರುವಂಥದ್ದು. ಅರುಣ್, ಓಕೆ, ನನಗೆ ಮುಖ್ಯವಾಗಿ ಇದರಲ್ಲಿ CC ಕ್ಯಾಮ್ರಾಗಳನ್ನು ಅದನ್ನ ಇವೆಲ್ಲವೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಇವರೆಲ್ಲ ಬಳಕೆ ಮಾಡುವಂಥದ್ದು ದೊಡ್ಡ ದೊಡ್ಡ ವಾಹನಗಳು, ಕಾರ್ಗಳು. ಈ ಕಾರುಗಳಿಗೆ ಡ್ಯಾಶ್ ಬೋರ್ಡ್ ಕ್ಯಾಮ್ರಾ ಇದ್ದೇ ಇರುತ್ತೆ. ಅಲ್ಲಿ ಯಾವುದು ಕೂಡ ರೆಕಾರ್ಡ್ ಆಗಿಲ್ವಾ? ಅಂತಹ ಸುಳಿವು ಯಾವುದು ಕೂಡ ಪೊಲೀಸರಿಗೆ ಸಿಕ್ಕಿಲ್ವಾ? ಮುಖ್ಯವಾಗಿ ಆ ಕಾರಲ್ಲೇ ಸಿಗ್ಬೇಕಲ್ವಾ? ಎಲ್ಲಿಂದ ಸರೌಂಡಿಂಗ್ ಆಗಿ ಎಲ್ಲಿಂದ ಫೈರ್ ಬರ್ತಾ ಇದೆ, ಏನಾಗ್ತಾ ಇದೆ, ರೆಕಾರ್ಡ್ ಇರಲ್ವಾ ಈ ಕಾರುಗಳಲ್ಲಿ? ಆ ರೀತಿಯ ಒಂದು ಕುತೂಹಲ ಕೂಡ ಇದೆ ಅವರು. ಯಾಕೆಂದ್ರೆ ಅವ್ರು ಬಳಸ್ತಿದ್ದು ಬ್ಲಾಕ್ ಕಲರ್ನ ಒಂದು ಫಾರ್ಚುನರ್ ಕಾರು. ಆ ಫಾರ್ಚುನರ್ ಕಾರು ಕೂಡ ಕಂಪ್ಲೀಟ್ ಆಗಿ ಆಲ್ಟ್ರೇಷನ್ ಮಾಡಿಸಿರುವಂತಹ ಕಾರು. ಅಂದ್ರೆ ನಾರ್ಮಲ್ ಆಗಿ ಒಂದು ಫಾರ್ಚುನರ್ ಕಾರ್ ಏನಿದೆ ಆ ರೀತಿಯಾಗಿ ಇರಲಿಲ್ಲ. ಕಂಪ್ಲೀಟ್ ಆಗಿ ಎಲ್ಲ ವೀಲ್ಗಳು ಅಲಯವಾಗಿರ್ತವೆ. ಜೊತೆಗೆ ಮುಂಭಾಗ ಹಿಂಭಾಗದಲ್ಲಿರುವಂಥ ಒಂದಷ್ಟು ಬಾನೆಟ್ ಏನಿರುತ್ತೆ ಎಲ್ಲವನ್ನು ಕೂಡ ಚೇಂಜ್ ಮಾಡಿಸ್ಕೊಂಡು ಆಲ್ಟ್ರ್ ಮಾಡಿಸಿದಂಥ ಕಾರು. ಹಾಗಾಗಿ ಆ ಕಾರ್ನಲ್ಲಿ ಸಿಗುವಂಥ ಒಂದಷ್ಟು ಅಂಶಗಳನ್ನು ಕೂಡ ಪೊಲೀಸರು ಈಗಾಗಲೇ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಮೆಕ್ಯಾನಿಕ್ ಅನ್ನು ಕೂಡ ಕರೆದುಕೊಂಡು ಹೋಗಿ ಕಾರ್ನ ಬಾನೆಟ್ ಆಗಿರ್ಬೋದು ಅಥವಾ ಹಿಂಭಾಗದಲ್ಲಿ ಏನೆಲ್ಲ ಸಾಕ್ಷ್ಯಗಳು ಸಿಗುತ್ತೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡಿರುವಂಥದ್ದು. ಸದ್ಯ ಆ ಒಂದು ಆ್ಯಂಗಲ್ನಲ್ಲೂ ಕೂಡ ಪರಿಶೀಲನೆ ನಡೀತಾ ಇದೆ. ಅರುಣ್, ಓಕೆ ವಿನಯ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.